ಸಂತೋಷ್ ಅವರೇ, ಇಷ್ಟೊಂದೆಲ್ಲ ಹಾಡುಗಳನ್ನ ಆಡಿದ್ದೀರಾ, ಆದರೆ ಯಾವತ್ತೂ ಕೂಡ ಮೀಡಿಯಾಗಳ್ಗೆ ಹೆಚ್ಚಾಗಿ ನೀವು ಸಿಕ್ಕಿಲ್ಲ. ಸೊ ಜನಗಳಿಗೆ ನಿಮ್ಮ ವಾಯ್ಸ್ ಗೊತ್ತು, ಆದರೆ ನೀವು ಯಾರು ಅಂತ ಗೊತ್ತಿಲ್ಲ. ಸ್ವಲ್ಪ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೋದಾ? ಎಲ್ಲಿನವರು ನೀವು ಮೂಲತಃ? ಏನು, ಹೇಗೆ ಹೇಗೆ ಬಂದಿದ್ದು? ನಾನು ಬೆಂಗಳೂರೇ. ನಮ್ಮ ತಂದೆ ಹೆಸರು ವೆಂಕಿ ಅಂತ. ಓಕೆ. ಸೊ ನಾನು ಫಸ್ಟ್ ಸಾಂಗು ನಾನು ಹಾಡಿದಾಗ ಆಟೋಗ್ರಾಫ್ ಪ್ಲೀಸ್ ಅಂತ. ಸೊ ಆಗ ನನ್ನ ಹೆಸರು ಸಂತೋಷ್ ಅಂತ ಇತ್ತು. ಸೊ 2011ಅಲ್ಲಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತ ಒಂದು ಸಾಂಗ್ ಹಾಡ್ತೀನಿ, ಮೈ ಹಾರ್ಟ್ ಈಸ್ ಬೀಟಿಂಗ್ ಅಂತ. ಸೊ ಅದರಲ್ಲಿ ನಮ್ಮ ತಂದೆ ಇನ್ಮೇಲೆ ಸಂತೋಷ್ ಅಂತ ಇನ್ನೊಬ್ರು ಯಾರಾದ್ರು ಬರ್ಬೋದು, ನನ್ನ ಹೆಸರು ಆ್ಯಡ್ ಮಾಡ್ಕೋ ಅಂದರು. ಸೊ ಆವಾಗಿಂದ ಸಂತೋಷ್ ವೆಂಕಿ ಆಯಿತು. ಸಂತೋಷ್ ಅನ್ನೋ ಹೆಸರಲ್ಲಿ ಒಂದು 1000 ಸಾಂಗ್ ಇದೆ. ಸಂತೋಷ್ ವೆಂಕಿ ಅನ್ನೋದು ಇದರಲ್ಲಿ ಒಂದು 3000 ಸಾಂಗ್ ಇದೆ. ಇದೆ ಆ ಥರ ಆಯಿತು. ಸೊ ನಮ್ಮ ತಂದೆ ಅವ್ರ ಚಿಕ್ಕ ವಯಸ್ಸಲ್ಲಿ ಅವರು ಆರ್ಕೆಸ್ಟ್ರಾ ಸಿಂಗರ್ ಆಗಿದ್ದರು. ಅವ್ರಿಗೆ ಕನಸಿತ್ತು ಸಿನಿಮಾಗೆ ಹಾಡಬೇಕು ಅಂತ. ಸೊ ಆ ಟೈಮಲ್ಲಿ SPB ಇವ್ರು ತುಂಬ, ನೀವು ಯಾವುದು ಪಿಕ್ಚರ್ ತೊಗೊಂಡ್ರು ಅವರೊಬ್ಬರೇ ಸಿಂಗರ್. ಅವ್ರಿಗೆ ಅವ್ರು ಅವಾಗ ಏನು ಮಾಡಿದ್ರು, ಸಿನಿಮಾಲಿ ಟ್ರೈ ಮಾಡಿ 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 ಸಾಕಾಗಿ ಸರಿ ನನ್ನ ರೆಡಿ ಮಾಡಿದ್ರು. ನನ್ನ ಮಗ ಆದರೂ ಸಿನಿಮಾಲಿ ಹಾಡಬೇಕು ಅನ್ನೋ ಥರ. ನಾವು 4 ಜನ ಅಣ್ಣ ತಮ್ಮಂದರು, 4 ಜನರು ಮ್ಯೂಸಿಕ್ ಫೀಲ್ಡಲ್ಲಿ ಇದ್ದೀವಿ. ಒಬ್ಬರು ಕೀಬೋರ್ಡು ವೇಣುಗೋಪಾಲ್ ವೆಂಕಿ, ಇನ್ನೊಬ್ರು ಜಗದೀಶ್ ವೆಂಕಿ, ಅವರು ರವಿ ಸರ್ ಹತ್ರನೇ ರಿದಮ್ ಪ್ಲೇಯರ್ ಆಗಿ ಒಬ್ಬ ಪ್ರೋಗ್ರಾಮರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ರಾಜಶೇಖರ್ ವೆಂಕಿ, ಅವರು ತಬಲಾ. ಸೊ ನಾನು ಸಿಂಗರ್. 4 ಜನ ಗಂಡು ಮಕ್ಕಳು, 4 ಜನ ಮ್ಯೂಸಿಕಲ್ಲಿ ಇದ್ದೀವಿ. ಎಲ್ಲರೂ ಸಂಗೀತಕ್ಕೆ. ಹೌದು ಹೌದು, ನಮ್ಮ ತಂದೆ ಹಾಕಿದ್ದ ಹಾದಿಲ್ ಎಲ್ಲರೂ. ನಿಮಗೂ ಚಿಕ್ಕನಿಂದ ಸಂಗೀತದ ಬಗ್ಗೆನೇ ಇಂಟ್ರೆಸ್ಟ್ ಇತ್ತಾ? ಹಾಂ, ಇತ್ತು. ಚಿಕ್ಕ ವಯಸ್ಸಿಂದನೇ ಏನಾಗಬೇಕು ಅಂದರೆ ಸಿಂಗರೇ ಆಗ್ಬೇಕಂತಿದ್ದೆ. ಯಾಕಂದರೆ ನಮ್ಮಪ್ಪನೇ ನಂಗೆ ಹೀರೋ. ಸೊ ಎಲ್ಲರ ಮನೆಯಲ್ಲೂ ಅದೇ ಥರ ಇರುತ್ತೆ. ಸೊ ಓದುವಷ್ಟಿಗೆ 10th ಮುಗಿಸಿ ಈ ಕಡೆ ಬಂದ್ಬಿಟ್ಟು ನಾವು ಆಟೋಗ್ರಾಫ್ ಪ್ಲೀಸ್. ಆವಾಗ ನನಗೆ 10ನೇ ಕ್ಲಾಸು. ನಾನು ಹಾಡಿದ ಫಸ್ಟ್ ಸಾಂಗೇ ಹುಡುಗಿ ಮೇಲೆ ಶೂಟ್ ಮಾಡೋರೆ. ಸೊ ಅಷ್ಟು ಚಿಕ್ಕ ವಯಸ್ಸು ನಂದು. ಸೊ ಫಸ್ಟ್ ಸಾಂಗೇ ನಾನು ಹುಡುಗಿಗೆ ಹಾಡಿದ್ದು ಡೆಬ್ಯೂ ಸಾಂಗ್. ಎಂಗು ಎಂಗೇಜು ಹಾಟಲ್ಲಿ ನ್ಯೂ ಕ್ರೇಜು ಲವ್ಲಿ ರಂಗೇಜು ಮಾಡೋಣ ಬಾ ಜಾನೆ ಜಾ ದಿಲ್ ದೇ ಜಾ ದಿಲ್ಲೇ ಜಾ ದಿಲ್ ದೇ ಜಾ ರೇ, ಈ ಥರ ಸಾಂಗ್. ಸೊ ಆಟೋಗ್ರಾಫ್ ಪ್ಲೀಸ್ ಅಂತ ಆಟೋಗ್ರಾಫ್ ಹಾಕೊಂಡು ಬಂದಿದ್ದೀರಾ ಸಣ್ಣ ಹುಡುಗೆ. ಸೊ ನಿಮ್ಮ ಇಬ್ರು ಹೀರೋಗಳು ಇವತ್ತಿಲ್ಲ, ಒಂದು ನವೀನ್ ಮಯೂರ್ ಅವರು ಮತ್ತು ದಿಲೀಪ್ ರಾಜ್ ಅವರು. ಸೊ ಆ ಒಂದು ಅಂದರೆ ಆ ಅವಕಾಶಕ್ಕೋಸ್ಕರ ನೀವೆಷ್ಟು ಹಂಬಲಿಸ್ತಿದ್ರಿ? ಆ ಟೈಮಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದ, ಕ್ಲಾಸಿಕಲ್ ಇದಕ್ಕೆಲ್ಲ ಕಲಿತಾ ಇದ್ದೆ. ಸೊ ನಮ್ಮ ಆರ್ಕೆಸ್ಟ್ರಲ್ಲಿ ಒಬ್ಬರು ಇವರಿದ್ದು, ನಮ್ಮ ತಂದೆ ಬ್ಯಾಂಡಲ್ಲಿ ಒಬ್ಬರು ಗ್ಯಾಟಿಂಗ್ ಅಂತ ಒಬ್ಬರು ಇದ್ದರು. ಸೊ ಅವರು ಈ ಥರ ಕರ್ಕೊಂಡು ಹೋಗ್ತೀನಿ ಅಂತ ಸ್ಟುಡಿಯೋಗೆ ಕರ್ಕೊಂಡೋಗಿ ಫಸ್ಟ್ ಪರಿಚಯ ಮಾಡಿಸಿದ್ರು. ಸೊ ಫಸ್ಟ್ ಹಾಡಿದಾಗ ಇದು ಆಲ್ಬಮ್ಗೆ ಅಂತ ಇತ್ತು. ಸೊ 2000ಅಲ್ಲಿ ಆಡಿದ್ದು. 2001ಗೆ ಮತ್ತೆ ಇದು ಸಿನಿಮಾಗೆ ಹಾಕ್ತಿದ್ದೀವಿ. ಸೊ ಮತ್ತೆ ಬಂದು ಇಲ್ಲಿ ಸ್ವಲ್ಪ ಲಿರಿಕ್ ಕರೆಕ್ಷನ್ ಇದೆ, ಬಂದು ಹಾಡಿ ಅನ್ಸು ಹೋಗಿ ಹಾಡಿದೆ. ಹೋಗಿ ಹಾಡಿ ಬಂದಮೇಲೆ ಅದು ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ನಮ್ಮಪ್ಪ ಒಬ್ಬರೇ ಹೋದರು. ಯಾಕಂದರೆ ಅದೊಂಥರ ಆ ಥರ ಸಿನಿಮಾ ಆಗ್ತಿತ್ತು. ಅವ್ರು ನೋಡ್ಕೊಂಬಂದು ಹೇಳಿದ್ರು, ನಿಂದು ಸಾಂಗ್ ಹುಡುಗಿ ಮೇಲೆ ಹಾಕಿದ್ದಾರೆ. ಅವ್ರಿಗೂ ಬೇಜಾರು. ಸರಿ ಆಯಿತು, ಯಾವುದೋ ಒಂದು ಇಷ್ಟು ಓಮ್ ಅಂತ ಬರ್ದಿದ್ದೀವಿ, ಮುಂದಕ್ಕೆ ಹೋಗೋಣ ಅಂತ ಬಂದು. ಅದಾದ ನಂತರ ಹೇಗಾಯಿತು ಸರ್ ನಿಮ್ಮ ಜರ್ನಿ? ಅಂದರೆ ನಿಮಗೆ ಸಿಕ್ಕಂಥ ಬೆಸ್ಟ್ ಇದು ನನ್ನ ಲೈಫ್ನ ಟರ್ನ್ ಓವರ್ ಅಂತ ಅನಿಸಿದ್ದು ಯಾವುದು ಅಂತ ಅದಾದ ನಂತರ ಹೇಳೋದಾದರೆ? ಅದಾದ ನಂತರ ನಾನು ಸೈಕಲ್ಲು, ಈ ಬೈಕು, ಆಟೋ, ಟ್ರೈನು ಎಲ್ಲ ಓಡಿಸ್ಕೊಂಡು ಬಂದು ಇಂಡಸ್ಟ್ರಿಯಲ್ಲಿ. 2011ಗೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿಲಿ ಮೈ ಹಾರ್ಟ್ ಈಸ್ ಬೀಟಿಂಗ್ ಅಂತ ಒಂದು ಸಾಂಗ್ ಬಂತು. ಅಲ್ಲಿವರೆಗೂ 90s ಸಿನಿಮಾ ನೀವು ನೋಡಿರ್ತೀರ, ಎಲ್ಲ ಲೋ ಬಡ್ಜೆಟ್ ಮೂವೀಸ್ ತುಂಬ ಬರ್ತಿತ್ತಾಗ. ರಿಯಲ್ ಎಸ್ಟೇಟ್ ಬೂಮಿಂಗಲ್ಲಿತ್ತು. ನಮ್ಮ ಪ್ರತಿ ಪ್ರೊಡ್ಯೂಸರ್ ತುಂಬ ಇರ್ತಿದ್ರು. ಅಷ್ಟು ಹಾಡ್ತಿದ್ವಿ. ಸೊ ಒಂದು ಕ್ವಾಲಿಟಿ ಅಂತ ಒಂದು ಸಾಂಗ್ ಸಿಕ್ಕಿದ್ದು ನನಗೆ, ಮೈ ಹಾರ್ಟ್ ಈಸ್ ಬೀಟಿಂಗ್ ಅನ್ನೋ ಒಂದು ಸಾಂಗು. ಅಲ್ಲಿಂದ ಒಂದೊಂದೇ ಅಂತ ಬಂತು. ನಾನು ಮನೋಹರ್ ಸರ್ಗೆ ಕಿರಾತಗ ಹಾಡಿದೆ, ಡಮ್ಮ ಡಮ್ಮ, ಅದೊಂದು ಹೆಸರು ಕೊಡ್ತು. ಅದಾದಮೇಲೆ ರಾಜೇಶ್ ರಾಮನಾಥ್ ಅವ್ರ ಹತ್ರ ಇದ್ದೆ. ಆಮೇಲೆ ಶ್ರೀಧರ್ ಅವ್ರ ಹತ್ರ ಇದ್ದೆ. ಅರ್ಜುನ್ ಚೆನ್ನದ ಹತ್ರ ಹೋದೆ. ಮತ್ತು ಹರಿಕೃಷ್ಣ ಅವ್ರ ಹತ್ರ ತುಂಬ ವರ್ಷ ಇದ್ದೆ. ಅದಾದಮೇಲೆ ರವಿ ಸರ್ ಹತ್ರ ಈಗಿದ್ದೀನಿ. ಅದೇ ಯಶ್ ಅವ್ರದ್ದು ನಿಮ್ಮದು ಕಿರಾತಕದಿಂದಲೇ ಜರ್ನಿ ಸ್ಟಾರ್ಟ್ ಆಗೋದು. ಹೌದೌದು. ಆ ಮುಹೂರ್ತಕ್ಕೆಲ್ಲ ಹೋಗಿದ್ದು ನಾವು. ಅಲ್ಲೇ ನಮ್ಮ ರೂಮ್ ಇತ್ತು, ಯಶ್ ಅವ್ರದ್ದು ಅಲ್ಲಿ ರೂಮ್ ಇತ್ತು. ಎಲ್ಲ ಪಕ್ಕದಲ್ಲೇ ಇತ್ತು. ಮನೋಹರ್ ಸರ್ ರೂಮು, ನನ್ನ ರೂಮು, ಯಶ್ ಅವ್ರ ರೂಮು, ಆ ಥರ. ಸಂದೇಶ್ ಪ್ರಿನ್ಸಲ್ಲಿ ಅಲ್ಲೇ ರೂಮ್ ಹಾಕಿದ್ರು. ಅಲ್ಲಿ ಕಂಪೋಸಿಂಗು ಅಲ್ಲೇ ಆಗ್ತಿತ್ತು. ಸೊ ಮುಹೂರ್ತ ಶಾರ್ಟ್ ಹಿಂಗೆ ಅದ್ಯಾವುದೋ ದೇವಸ್ಥಾನದಲ್ಲಿ ಅಲ್ಲಿ ಮಾಡಿದ್ವಿ. ಅಲ್ಲಿ ಮಾಡ್ಕೊಂಡ್ಬಂದು ಅಲ್ಲಿ ಮತ್ತೆ ನಾವು ಊಟ ಮಾಡ್ಕೊಂಡು ವಾಪಸ್ ಬೆಂಗಳೂರು ಕಡೆ ಬಂದುಬಿಟ್ವಿ. ನಾನು ಮನೋಹರ್ ಸರ್ ಅವರನ್ನು ಶೂಟಿಂಗಾಗಿ ಕಂಟಿನ್ಯೂ ಮಾಡ್ತಾಯಿದ್ರು. ಪ್ರದೀಪ್ ಡೈರೆಕ್ಟರ್ ಇದ್ರಲ್ಲ ಅವರು. ಹಾಗಿದ್ರೆ ಯಶ್ ಅವ್ರನ್ನ ಸ್ಟಾರ್ಟಿಂಗ್ ಡೇಸಿಂದನೇ ನೋಡ್ಕೊಂಬಂದಿದ್ದಾರೆ. ಆ ಕಿರಾತಕನಿಗೂ ಈ ಒಂದು ಟಿಕೆಟ್ಗೂ
ಅದರ್ವೈಸ್ ರಾಯನ್ಗೆ ಇರೋ ವ್ಯತ್ಯಾಸಗಳು ಏನಾಗಿದೆ ಸರ್? ಆ್ಯಸ್ ಇಟ್ ಈಸ್ ಹಾಗೆ ಇದ್ದಾರೆ ಯಶ್ ಅವ್ರು ಇವತ್ತಿಗೂ ಕೂಡ? ಯಶ್ ಅವ್ರ ಮನಸ್ಸಿಂದ ಅವರ ಗೊತ್ತಿರೋ ಜನರ ಹತ್ರ ಮತ್ತು ಆವಾಗಿಂದ ಅವ್ರಿಗೆ ಸರ್ಕಲ್ ಇರುತ್ತಲ್ಲ ಅವ್ರ ಹತ್ರ ಈಗಲೂ ಅವರು ಅದೇ ಯಶೇ. ಬೇರೆಯವ್ರಿಗೆ ಅವ್ರು ಬೇರೆ ಥರ ಕಾಣಿಸ್ಕೋತಾರೆ. ನಮ್ಮ ಹತ್ರ ಎಲ್ಲ ನಾವೆಲ್ಲ ಹಂಗೆ ಇದ್ದಾರೆ. ಅದೇ ಅಂದರೆ ಅವ್ರಿಗೆ ಗೊತ್ತು ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ, ಅಷ್ಟು ಕೊಡ್ತಾರೆ. ಅಫ್ಕೋರ್ಸ್ ಅವತ್ತು ನೋಡಿದ್ದವ್ರನ್ನ ಇವತ್ತಿಗೂ ನೋಡಿದ್ರೆ ಅವ್ರು ಅದೇ ರೀತಿ ಮಾತಾಡಿಸ್ತಾರೆ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಹೌದು, ಅವರು ಇಷ್ಟು ಬೆಳೆದ್ರು ಅವರು ಹಿಂದಿನ ಫ್ರೆಂಡ್ಸ್ನ ಯಾರೂ ಅವ್ರು ಮರ್ತಿಲ್ಲ. ಅವ್ರ ಕಷ್ಟದಲ್ಲಿ ಅವರ ಇನಿಷಿಯಲ್ ಡೇಸಲ್ಲಿ ಯಾರು ಜನ ಅವ್ರಿಗೆ ಕೆಲಸ ಮಾಡಿದಾರೋ ಈಗ ಅವರೆಲ್ಲರೂ ಈಗಲೂ ಇದ್ದೀವಿ. ಅಂದರೆ ಎಲ್ಲ ಟೀಮೇ ಮುಂಬೈಗೆ ಹೋದಾಗ ಒಂದು 20-25 ಜನ ಬರೀ ನಮ್ಮ ಕನ್ನಡದವರೇ ಇರ್ತಾರೆ ಆ ಹೋಟ್ಲಲ್ಲಿ. ಎಲ್ಲರೂ ನಾವು ಊಟಕ್ಕೆ ಸಿಕ್ಕಿದಾಗ ಎಲ್ಲ ಕರ್ನಾಟಕನೇ ಅನಿಸುತ್ತೆ ಅದು. ಯೋಗರಾಜ್ ಭಟ್ರು ಸರ್ ಹೇಳಿದ್ರು ಅಲ್ಲಿ ಮಿನಿ ಕರ್ನಾಟಕನೇ ಹೌದು, ಊಟಕ್ಕೆ ಸಿಕ್ಕಿದಾಗ ಎಲ್ಲ ಕನ್ನಡನೇ ಮಾತಾಡ್ತಾ ಇರ್ತಾರೆ. ಪಾಪ ಹಿಂದಿ ಅವ್ರು ಬಾಯಿ ನೋಡ್ಕೊತಾ ಇರ್ತಾರೆ, ಯಾರೇನು ಮಾತಾಡ್ತಾರಲ್ಲ ಅಂತ. ಅವ್ರಿಗೆಲ್ಲ ಕರೆಕ್ಟ್ ಮಾಡಿ ಕನ್ನಡ ಹೇ ಅಂತ ಹೇಳಿ ತಿರ್ಸಿ ಬಂದಿದ್ದೀವಿ. ಈಗೆಲ್ಲರೂ ಕನ್ನಡ ಅಂತವ್ರೆ. ಸೊ ಇನ್ನು ಇದ್ರ ಜೊತೆಗೆ ಈ ನಿಮಗೆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಗಳು ಬರೋದು ಅಷ್ಟು ಈಸಿ ಅಲ್ಲ. ಸೊ ಆ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು ಅಂತ ಹೇಳ್ಬಿಟ್ಟು, ಈಗ ಹೀರೋ ಇಂಟ್ರೊಡಕ್ಷನ್ ಇದ್ರೆ ಅದಕ್ಕೆ ಸಂತೋಷ್ ವೆಂಕಿನೇ ಕರೆಕ್ಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಆ ಜರ್ನಿ ಬಗ್ಗೆ ಹೇಳೋದು. ಆ ಜರ್ನಿ ದ ಮಿರ್ಚಿ ಹುಡುಗಿ ಬಂದಾಳು ಆ ಸಾಂಗಿಂದ ಮೋಸ್ಟ್ಲಿ ಮೇ ಬಿ ಅನ್ಕೋತೀನಿ. ಯಾಕಂದರೆ ಅಲ್ಲಿಂದ ನಾನು ಸ್ವಲ್ಪ ಕಿರ್ಚೋದು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮತ್ತು KGF ದೇ ಸಲಾಮ್ ರಾಕಿ ಬಾಯ್ ಬನ್ಸಿಡಿಲ ಬಡವ ತೆರೆಗೆ ಬಾರೋ ಸರದಾರ, ಅದು 3 ಸಾಂಗ್ ಏನಿದೆಯಲ್ಲ ಆ 3 ಸಾಂಗ್ ಇಂಟು 5 ಲ್ಯಾಂಗ್ವೇಜ್. ಪಾರ್ಟ್ 1 ಪಾರ್ಟ್ 2 4 ಸಾಂಗು ಇಂಟು 5 ಲ್ಯಾಂಗ್ವೇಜ್. ಸೊ ಅದಾದಮೇಲೆ ಇನ್ನು ಕಿರ್ಚದೇ ಆಗೋಯ್ತು. ಅಲ್ಲ ನಿಮ್ಗೆ ಇಲ್ಲೂ ಹುಡುಗಿನೇ ಕನೆಕ್ಟ್ ಆಗಿದ್ದಾಳಲ್ಲ, ಹೈ ಪಿಚ್ಚಲ್ಲೂ ಸ್ಲೋ ಪಿಚ್ಚಲ್ಲಿ ಎರಡರಲ್ಲೂ ಹುಡುಗಿನೇ ಕನೆಕ್ಟ್. ಇಲ್ಲೂ ಮಿರ್ಚಿ ಹುಡುಗಿ ಬಂದಾಳು. ಹೌದು, ಅದು ನಮ್ಮ ಮನೆಯಲ್ಲೂ ಯಾವಾಗಲೂ ಹೇಳ್ತಾ ಇದ್ದಾರೆ ರವಿ ಸರ್, ಅಣ್ಣಯ್ಯ ನೀವು ಮನೇಲಿ ಇನ್ಮೇಲೆ ಹಾಡಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬೇಡಿ, ಹಾಡೋಕೆ ಹೋಗ್ತಾ ಇದ್ದೀನಿ ಅಂತ ಕಿರ್ಚ್ಕೊಂಡು ಅನ್ನೋತಾರೆ. ಯಾಕಂದರೆ ಇಲ್ಲಿ ಬಂದಮೇಲೆ ಬರೀ ಹಾಡೋದೇ ಕಮ್ಮಿ ಆಗೋದು, ಕಿರ್ಚೋದು ಜಾಸ್ತಿ ಆಗೋಯ್ತು. ಬಟ್ ಅದೇ ಥರ ಅದು ಬೇಕು ಸಿನಿಮಾಗೆ. ನಾನು ಸಾಫ್ಟಾಗಿ ಆಡಿದ್ರೆ ಅಲ್ಲಿ ಹೀರೋ ಅಷ್ಟು ಬಿಲ್ಡಪ್ ತಗೋತಾ ಇರ್ತಾನೆ, ಮ್ಯಾಚ್ ಆಗಲ್ಲ. ನಾವು ಇನ್ನೂ ಬೂಸ್ಟ್ ಕೊಡಬೇಕು ಆ ಹೀರೋಗೆ. ಸೊ ಆದ್ದರಿಂದ ನಾವು ನಮ್ಮ ರಕ್ತ ಎಲ್ಲ ಅವ್ರಿಗೋಸ್ಕರ ಇದು ಮಾಡಬೇಕು.